ಸಾಮಾನ್ಯವಾಗಿ ನಾವು ರಕ್ತ ಒತ್ತಡದ ತೊಂದರೆಗಳು ಅಂತ ಹೇಳ್ತೀವಿ. ಗರ್ಭಾವಸ್ಥೆಯಲ್ಲಿಯ ಅಧಿಕ ರಕ್ತ ಒತ್ತಡದ ತೊಂದರೆಗಳು ಅಂದರೆ ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ. ಇದು ಸುಮಾರು 10-12% ಹೆಣ್ಣುಮಕ್ಕಳಲ್ಲಿ ಕಂಡುಬರುವಂಥ ತೊಂದರೆ. ಅದರೊಳಗೆ 3-4% ಅಂದರೆ 1/4 ಆಫ್ ದ ಟೋಟಲ್, 1/4 ಇದು ಪ್ರೀ ಎಕ್ಲಾಂಪ್ಷಿಯಾ ಅಂತ ಆಗುತ್ತೆ. ಇದು ಪ್ರೀ ಎಕ್ಲಾಂಪ್ಷಿಯಾ ಅಂದರೆ ಏನು? ಗರ್ಭಾವಸ್ಥೆಯ ಅಧಿಕ ರಕ್ತದೊತ್ತಡ, ಅದರಿಂದ ಆಗುವಂಥ ತೊಂದರೆಗಳು. ಇದು ಪ್ರೀ ಎಕ್ಲಾಂಪ್ಷಿಯಾ ಸುಮಾರು 5 ಲಕ್ಷ ಮಕ್ಕಳನ್ನು, ಅಂದರೆ ಹುಟ್ಟುವಂಥ ಮಕ್ಕಳನ್ನು, ಸುಮಾರು 70,000 ತಾಯಂದಿರನ್ನು ಬಲಿ ತಗೊಳ್ತಿದೆ ಪ್ರತಿ ವರ್ಷ ಜಗತ್ತಿನಾದ್ಯಂತ. ಭಾರತ ದೇಶದಲ್ಲಿನೂ ನಾವು ಈಗ ಸುಮಾರು ತಾಯಂದಿರ ಮರಣವನ್ನು ತಪ್ಪಿಸಿದ್ವಿ. ನಾನು ಈ ಸಂಸ್ಥೆಗೆ ಸೇರಿದಾಗ 1990ರಲ್ಲಿ 559 ತಾಯಂದಿರನ್ನು ಕಳ್ಕೊತಾ ಇದ್ದೀವಿ ಪ್ರತಿ 1 ಲಕ್ಷ ಜೀವಂತ ಹೆರಿಗೆಯೊಳಗೆ. ಇವತ್ತು ನಾವು ಇಷ್ಟೊಂದು ಅಚೀವ್ ಮಾಡಿದ್ದೀವಿ. ದೇಶಕ್ಕೆ ಎಲ್ಲ ನಮ್ಮ ದೇಶದ ಆಶಾಗಳಾಗಲಿ, ANM ಆಗಲಿ, ವೈದ್ಯರಾಗಲಿ, ಸರ್ಕಾರ ಆಗಲಿ, ಅಡ್ಮಿನಿಸ್ಟ್ರೇಷನ್ ಅವರ ಎಲ್ಲ ಸಹಕಾರದೊಂದಿಗೆ ಇವತ್ತು ನಾವು 88 ತಾಯಂದಿರನ್ನು ಕರ್ಕೋತಾ ಇದ್ದೀವಿ. ಇದು ಮುಂದುವರಿದ ರಾಷ್ಟ್ರಗಳಕ್ಕಿಂತಲೂ ಇನ್ನೂ ಸ್ವಲ್ಪ ಹೆಚ್ಚು. ಕೆಲವೊಂದು ರಾಜ್ಯಗಳಲ್ಲಿ ಮುಂದುವರಿದ ರಾಷ್ಟ್ರಗಳಂತೆಯೇ ತಾಯಂದಿರ ಪ್ರಮಾಣ ಕಡಿಮೆ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೇರಳ, ಆಂಧ್ರ ಮತ್ತು ತೆಲಂಗಾಣ ಮತ್ತು ದಿಲ್ಲಿ, ಇಲ್ಲಿ ತಾಯಂದಿರ ಮರಣ ಪ್ರಮಾಣ ಬಹಳ ಕಡಿಮೆ ಇದೆ, 30ಕ್ಕೂ ಕಡಿಮೆ ಇದೆ. ಒಂದು ಹಂತದೊಳಗೆ ಕೇರಳದೊಳಗೆ ಅಮೇರಿಕಾದಷ್ಟೇ 18-19 ಒಂದು ತಾಯಿ ಕಡಿಮೆ ಮರಣ. ಅಮೇರಿಕಾದಲ್ಲಿನೂ 20 ಇದೆ, ಆದರೆ ಇದು ಕೇರಳದಲ್ಲಿ ಅದಕ್ಕಿಂತಲೂ ಕಡಿಮೆ ಇತ್ತು. ಬಟ್ ಈ ಕೋವಿಡ್ ಬಂದು ಹೋದ್ಮೇಲೆ ಸ್ವಲ್ಪ ಕೇರಳದಲ್ಲಿ ಮತ್ತೆ ಅದು 30ಕ್ಕೆ ಹೋಗಿದೆ. ಸೊ ತೆಲಂಗಾಣ, ಆಂಧ್ರ ಲೋಯೆಸ್ಟ್ ಈಗ 2021-23 ಅಂಕಿಅಂಶಗಳ ಪ್ರಕಾರ. ಸೊ ಅದರೊಳಗೆ ಸುಮಾರು 3-4% ಕಾರಣ ಈ ಪ್ರೀ ಎಕ್ಲಾಂಪ್ಷಿಯಾ ಅಥವಾ ಹೈಪರ್ಟೆನ್ಷನ್ ಅಂತೀವಿ ನಾವು ಇದನ್ನು. ಇದು ಅತ್ಯಂತ ಸಾವನ್ನು ತಡೆಗಟ್ಟಬಹುದಾದಂಥ ತೊಂದರೆ. ಬಟ್ ಇದರೊಳಗೆ ಮಹಿಳೆಯ, ಕುಟುಂಬದ ಮತ್ತು ವೈದ್ಯಕೀಯ ಈ ಸಿಸ್ಟಮ್ ಅಂತೀವಲ್ಲ, ಇವರೆಲ್ಲರದ್ದು ಸಹಕಾರ ಭಾಳ ಮುಖ್ಯ. ಮತ್ತು ಟೈಮ್ಲಿ ರಿಕಗ್ನಿಷನ್ನು, ಅದು ಬರ್ತ್ ಪ್ರಿಪೇರ್ಡ್ನೆಸ್ ಅಂತೀವಿ. ಮನೆಯಲ್ಲಿ ಒಂದು ಗರ್ಭಿಣಿ ಹೆಣ್ಮಗಳು ಇವತ್ತು ಪ್ರೆಗ್ನೆಂಟ್ ಆದರೆ ಕುಟುಂಬ ಸಹಿತ ತಯಾರಿ ಆಗಬೇಕು. ಅದು ಅನ್ಫಾರ್ಚುನೇಟ್ಲಿ ಅದು ಆಗ್ತಾ ಇಲ್ಲ ನಮ್ಮಲ್ಲಿ ಇನ್ನು. ಪ್ರೆಗ್ನೆನ್ಸಿ ಅಂದರೆ ಒಂದು ನಾರ್ಮಲ್ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾರ್ಮಲ್ ಮೆಜಾರಿಟಿ ಆಗುತ್ತೆ, ಬಟ್ ಅವ್ರ ಆರೋಗ್ಯ ಸರಿ ಇದೆ ಇಲ್ಲೋ ಗರ್ಭಾವಸ್ಥೆಯಲ್ಲಿ ಬರುವಾಗನೇ ನೋಡಿ. ಅದಕ್ಕೆ ಈ ಪ್ರೀ ಎಕ್ಲಾಂಪ್ಷಿಯಾ ದಿವಸನ ನಾವು ಇವತ್ತು ಅದನ್ನು ತಡೆಗಟ್ಟಿ ಅದರಿಂದ ನಾವು ಮರಣ ಪ್ರಮಾಣ ಕಡಿಮೆ ಮಾಡಿದರೆ, ನೀವು ವಿಚಾರ ಮಾಡಿರಿ, ನಾವು ಇಲ್ಲಿ ನಮ್ಮ ದೇಶದೊಳಗೆ 25-30 ಸಾವಿರ ಹೆಣ್ಮಕ್ಳನ್ನ ಪ್ರತಿ ವರ್ಷ ಕಳ್ಕೊತಾ ಇದ್ದೀವಿ. ಅದರೊಳಗೆ 1/4 ಅಂದರೆ ನಾವು 8,000-11,000 ಹೆಣ್ಮಕ್ಕಳ ಜೀವನ ಉಳಿಸ್ಬೋದು. ಅದರಷ್ಟು 5 ಪಟ್ಟು ಮಕ್ಕಳನ್ನು ಸಹಿತ ನಾವು ಉಳಿಸ್ಬೋದು. ಸೊ ಇದು ಬಹಳ ಮುಖ್ಯವಾದ ತೊಂದರೆ. ಗರ್ಭಾವಸ್ಥೆಯಲ್ಲಿ ಆಗುವಂಥ ಪ್ರತಿಯೊಬ್ಬ ಮಹಿಳೆ, ಮುಂದೆ ಗರ್ಭಿಣಿ ಆಗೋಳು ಇರ್ಬೋದು, ಅದು ಈಗ ಆದವಳು ಇರ್ಬೋದು, ಈಗ ಮುಂದೆ ಆಗೋರು ಇರ್ಬೋದು, ಮದುವೆ ಆದವರು ಇರ್ಬೋದು, ಇದರ ಬಗ್ಗೆ ಮತ್ತು ಕುಟುಂಬದವರು ಇದರ ಬಗ್ಗೆ ತಿಳಿದುಕೊಳ್ಳೋದು